ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಗುಲ್ಬರ್ಗ ಹೋಗುವಂತಹ VRL ಟ್ರಾವೆಲ್ಸ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಾನ್ AC ಸ್ಲೀಪರ್ ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಔಟ್ಸೈಡ್ ಇಂಟೀರಿಯರ್ಸ್ ನೋಡ್ಬೋದು. ಸೊ ನಾನಿವಾಗ ಡ್ರೈವರ್ನ ಮಾತಾಡ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಯಾವ ಊರು ಸರ್ ನಿಮ್ಮದು? ಗುಲ್ಬರ್ಗ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ನಿಮ್ಮದು? 17 ವರ್ಷ. ಮುಂಚೆ ಎಲ್ಲ ಎಲ್ಲಿ ಮಾಡ್ತಾಯಿದ್ರಿ ಸರ್? ಲಾರಿ ಓಡಿಸ್ತಾ ಇದ್ರಿ. ಸೊ ಲಾರಿಯಿಂದ ಬಸ್ ಫೀಲ್ಡಿಗೆ ಬಂದ್ರಿ. ಸೊ ಬಸ್ ಫೀಲ್ಡಿಗೆ ಬಂದು ಎಷ್ಟು ಟೈಮ್ ಆಯ್ತು ಸರ್? VRL 17 ವರ್ಷ ಆಯಿತು. ಓಕೆ. ಸೊ ಟೋಟಲ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ಡ್ರೈವಿಂಗ್ ಫೀಲ್ಡಲ್ಲಿ? 96ಇಂದ ಅರೌಂಡ್ 30 ಇಯರ್ ಎಕ್ಸ್ಪೀರಿಯನ್ಸು. ಓಕೆ. ಹೇಗೆ ಈ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಂಡಿ ಸರ್? ಓಕೆ. ಸೊ ಅವಾಗಿಂದ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಈ ಫೀಲ್ಡಿಗೆ ಬಂದ್ರಿ. ಓಕೆ. ಟ್ರಕ್ ಎಷ್ಟು ವರ್ಷ ಓಡಿಸಿರಿ ಸರ್? 10 ವರ್ಷ. ಹೇಗನ್ಸುತ್ತೆ ಸರ್ ಈಗ ಟ್ರಕ್ಕಿಗೂ ಬಸ್ಸಿನ ಫೀಲ್ಡಿಗೆ ಬಂದು ಹೇಗನ್ಸುತ್ತೆ ಸರ್? ಕಂಫರ್ಟ್ ಆಗಿರುತ್ತೆ. ಹಾಂ. ಮತ್ತು ಲಾರಿ ಹಾರ್ಡ್ ವರ್ಕು. ಓಕೆ ಓಕೆ ಸರ್. ಈಗ ನೀವು ಗುಲ್ಬರ್ಗ ಅಂತ ಹೇಳಿದ್ರಲ್ಲ ಸರ್, ಈಗ ಪಾರ್ಕಿಂಗ್ ಯಾರ್ಡಿಂದ ಎಷ್ಟೊತ್ತಿಗೆ ಹೊಡ್ತೀರಾ ಸರ್ ಯೂಶುವಲ್ ಆಗಿ? ಒಂದು 6 ಗಂಟೆ ಐತ್ರಿ, 7 ಗಂಟೆ ಐತಿ. ಓಕೆ. ಯಾವ್ದು ಸೊ ಅವ್ರೇನು ಕೊಡ್ತಾರೆ ಆ ಟೈಮಿಂಗ್ ನೀವು ಹೊರಡಬೇಕು. ಓಕೆ. ಎಲ್ಲೆಲ್ಲಿ ಪಿಕಪ್ ಇರುತ್ತೆ ಸರ್ ಯೂಶುವಲ್ ಆಗಿ? ಅಲ್ಲಿಂದ ಗುಲ್ಬರ್ಗಲಿಂದ ಬಿಟ್ಟರೆ ದೇವರಿಗೆ ಸಾಕು. ಓಕೆ. ಈಗ ಬ್ಯಾಂಗ್ಳೂರಿಂದ ಹೊರಡೋದಾದ್ರೆ? ಬೆಂಗಳೂರಿನಿಂದ ಹೊರಡೋದಾದ್ರೆ ಆನಂದರಾವ್ ಸರ್ಕಲ್. ಓಕೆ. ರಾಜಾಜಿನಗರ. ಓಕೆ. ಸೋಂಪುರ್, ಗುರುಗುಟ್ಟೆ, ಓಕೆ. ಪಿಣ್ಯ. ಓಕೆ. ಸೊ ಸಿಟಿ ಬಿಡೋಕ್ಕೆ ಎಷ್ಟೊತ್ತಾಗುತ್ತೆ ಸರ್ ಯೂಶುವಲ್ ಆಗಿ? ಸಿಟಿನೂ ಟೈಮಿಂಗ್ ಐತೆ ಸರ್. ಏನು ಟೈಮಿಂಗ್ ಹೆಚ್ಚಿರ್ತಾರೆ ಆ ಟೈಮಿಂಗ್. ಓಕೆ. ಸೊ ನೈಟ್ ಒಂದು ಅದೇ 8-9 ಗಂಟೆ ಬಿಟ್ಟು ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಸರ್ ಅಲ್ಲಿಗೆ? ಸರ್ 9 ಗಂಟೆ ಬಿಟ್ಟಿರ್ತಾರೆ. ಹಾಂ. ಗುಲ್ಬರ್ಗಕ್ಕೆ ಎಷ್ಟೊತ್ತು ರೀಚ್ ಆಗ್ತೀರಾ? ಅದು 13 ತಾಸು ಟೈಮಿಂಗ್ ಐತೆ. ಇಲ್ಲಿಂದ 13 ಅವರ್. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್ ಅದು? 680. ಸೊ ಇಬ್ಬರು ಡ್ರೈವಿಂಗ್ ಮಾಡ್ಕೊಂಡು ಹೊಡಿಸ್ತೀರಾ. ಸರ್ ನಿಮ್ಮ ಹೆಸರು? ರಮೇಶ್ ಕುಮಾರ್. ನಿಮ್ದು ಯಾವ ಸರ್? ನಮ್ಮದು ಗುಲ್ಬರ್ಗ ಸರ್. ನಿಮ್ಮದು ಗುಲ್ಬರ್ಗ. ಓಕೆ. ನಿಮ್ದು ಎಷ್ಟು ವರ್ಷ ಸರ್ ಎಕ್ಸ್ಪೀರಿಯನ್ಸು? 5 ವರ್ಷ. 5 ವರ್ಷ. ಓಕೆ. ಸೊ ಇದೇ VRL ಫಸ್ಟ್ ಸರ್ ನಿಮ್ಮದು? ಮುಂಚೆ ಲಾರಿ ಓಡಿಸ್ತೀವಿ. ನೀವು ಲಾರಿ. ಸೊ ಮೋಸ್ಟ್ ಎಲ್ಲರೂ ಈ ಲಾರಿಯಿಂದಾನೇ ಬಂದಿರ್ತಾರೆ ಸರ್. ಲಾರಿ ಸರ್ವಿಸ್ ಬೇಕು ಸರ್. ಈ ಬಸ್ ಓಡಿಸೋಕ್ಕಾದ್ರೆ ಸ್ಟಾರ್ಟಿಂಗೇ ಬಸ್ ಓಡಿಸೋಕ್ಕಾಗಲ್ಲ. ಹಾಂ. ಎಕ್ಸ್ಪೀರಿಯನ್ಸ್ ಬೇಕು. ನಮ್ಮಲ್ಲಿ ಮಿನಿಮಮ್ 5 ವರ್ಷ ಇದು ಸರ್ವಿಸ್ ಕೇಳ್ತಾರೆ. 5 ವರ್ಷ ಹೊರಗೆ ನಾವು ಲಾರಿನಲ್ಲಿ ಮಾಡ್ತಾರೆ ಮಾತ್ರ ಈ ಬಸ್. ಸೊ ಇಲ್ಲ ಆ ಥರ ಸೆಲೆಕ್ಷನ್ ಪ್ರಾಸೆಸ್ ಇದೆ. ಈಗ VRL ಸೆಲೆಕ್ಷನ್ ಪ್ರಾಸೆಸ್ ಅಂದರೆ ಯಾವ ಥರ ಇರುತ್ತೆ ಸರ್? ಇಲ್ಲಿ ಒಂದು ರಿನ್ಯೂವಲ್ ಆಗಿರ್ಬೇಕು 5 ವರ್ಷ. ಓಕೆ. ಆಯಿತು. ಇದು ಬ್ಯಾಡ್ಜ್, ಹೆವಿ ಬ್ಯಾಡ್ಜ್ ಇರಬೇಕು. ಓಕೆ. ಡ್ರೈವಿಂಗ್ ಟ್ರಯಲ್ ತಗೋತಾರೆ. ಹಾಂ. ಟ್ರಯಲ್ದಾಗ ಪಾಸ್ ಆಗುತ್ತೆ. ಓಕೆ. ಎಲ್ಲ ಮುಂದಿನ ಪ್ರೊಸೆಸ್ ಮುಗಿದ್ರೆ ಅವಾಗ ಅಪಾರ್ಟ್ಮೆಂಟ್. ಸೊ ಎಲ್ಲ ಸೆಲೆಕ್ಷನ್ ಪ್ರಾಸೆಸ್ನಾಗೆ ನೀವು ಸರ್ಟಿಫಿಕೇಟ್ ಎಲ್ಲ ತೊಗೊಂಬರ್ಬೇಕು. ಹಾಂ. ಅದೇ ಈಗ ಟೆಸ್ಟ್ ಅದೇ ಗೌರ್ಮೆಂಟಿಂದ ಅದರ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅದು ಲೈಸೆನ್ಸ್. ಹಾಂ ಲೈಸೆನ್ಸು ಅದೆಲ್ಲ ರಿನ್ಯೂವಲ್ದೆಲ್ಲ ಚೆಕ್ ಮಾಡಿನೇ ಪ್ರೋಸೆಸ್ ಮಾಡ್ತಾರೆ. ಓಕೆ. ಅದ ನಂತರ ನಿಮ್ಮನ್ನ ಟೆಸ್ಟಿಂಗ್ ಕಳಿಸ್ತಾರಾ ಬಸ್ಗಳು VRLಲ್ಲೇ? ಹಾಂ. ಓಕೆ. ಅದು ಇರುತ್ತೆ. ಅದೆಲ್ಲ ನಡೆಯುತ್ತೆ ಸರ್ ಸೆಲೆಕ್ಷನ್ಗಾದರೆ? ಅದು ನಮ್ಮಲ್ಲಿ ಇನ್ಸ್ಪೆಕ್ಟರ್ ಸರ್. ನಮ್ಮ ಸೀನಿಯರ್ಸ್ ಹಾಂ. ಅವ್ರು ಬಂದು ಟ್ರಯಲ್ ತಗೋತಾರೆ. ಟ್ರಯಲ್ ತೊಗೊಂಡು ಅವರೆಲ್ಲ ಚೆಕ್ ಮಾಡಿ ಅವರೇ ಕನ್ಫರ್ಮ್ ಮಾಡ್ತಾರೆ. ಓಕೆ. ಸೊ ಅದೆಲ್ಲ ಆದಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ. ಓಕೆ. ಮತ್ತು ಫೆಸಿಲಿಟೀಸ್ VRL ಕಡೆಯಿಂದ ನಿಮ್ಗೆ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ ಸರ್. ಹೌದಾ? ಓಕೆ. PF ಅದೆಲ್ಲ ಹೇಗೆ? ಓಕೆ. ನಿಮ್ಮದು ಸೇಮ್ ರೂಟ್ ಇರುತ್ತಾ ಸರ್ ಯೂಶುವಲ್? ಯಾವ ರೂಟ್ನವ್ರಿಗೆ ಜಾಸ್ತಿ ಕೊಡ್ತಾರೆ. ಹಾಂ. ಕೆಲವೊಂದು ಹೋಗ್ಲೇಬೇಕಾಗ್ತದೆ. ಓಕೆ. ಅನುಕೂಲ ಅಂತ ಜರ ಆ ರೂಟಿಗೆ ನಮ್ಗೆ ಅನುಕೂಲ ಮಾಡಿಕೊಟ್ಟಾರೆ. ಹೌದು. ಸೊ ನಿಮ್ಗೆ ಯಾವ ರೂಟ್ ಕಂಫರ್ಟ್ ಇದೆ ಅದನ್ನು ನೀವು ಕೇಳ್ಬೋದು. ಓಕೆ. ಅದು ಕಂಫರ್ಟ್ ಆಗಿರುತ್ತೆ. ಸೊ ನಿಮಗೆ ಸೆಲೆಕ್ಟ್ ಮಾಡಿಕೊಡ್ತಾರೆ ಅವರೇನೆ. ಓಕೆ. ಸೊ ಅದು ಫೆಸಿಲಿಟೀಸ್ ಚೆನ್ನಾಗಿದೆ. ಓಕೆ. ನಿಮ್ಮ ಊರಿಗೆ ಇರೋದ್ರಿಂದ. ಓಕೆ. ಸರ್ ಈಗ ಗುಲ್ಬರ್ಗ ಅಂತ ಹೇಳಿದ್ರಲ್ಲ ಸರ್, ಯಾವ ರೂಟಲ್ಲಿ ಹೋಗ್ತಿದ್ದೀರಾ ಸರ್? ಯಾವ ರೂಟಲ್ಲಿ ಹೋಗ್ತೀರಾ? ಅಲ್ಲಲ್ಲ ಅದೇ ಬೆಂಗಳೂರಿಂದನೇ ಆದ್ರೇ ಯಾವ ರೂಟಲ್ಲಿ ಹೋಗ್ತೀರಾ? ಚಿತ್ರದುರ್ಗ, ಹೊಸಪೇಟೆ. ಓಕೆ. ಗಂಗಾವತಿ, ಹಾಂ. ಸುರ್ಪುರ್, ಶಾಪುರ್. ಸೊ ಬರೋ ರೂಟು ಸೇಮ್ ತಾನೆ? ಚೇಂಜಸ್ ಏನಿರಲ್ಲ ಯೂಶಲಿ? ಗಾಡಿ ಫುಲ್ ಆಗುತ್ತಾ ಸರ್? ಹಾಂ, ಫುಲ್ ಸರ್.
ಓಕೆ. ಮತ್ತು ಇದು ನಿಮ್ಮದು ರೂಟಿಗೆ ಎಷ್ಟು ಬಸ್ ಇದೆ ಸರ್ ಗುಲ್ಬರ್ಗಕ್ಕಾದರೆ? ಈಗ ಪ್ಯಾಸೆಂಜರ್ ಈಗ ಎಷ್ಟು ನಿಮ್ಮ ರೂಟಿಗೇನೆ ಗುಲ್ಬರ್ಗಕ್ಕೆ 12 ಗಾಡಿ ಇದೆ? 12. ಓ ಪರವಾಗಿಲ್ಲ, 12 ಫೆಸಿಲಿಟಿ ಚೆನ್ನಾಗಿದೆ. ಎಲ್ಲ ನಾನ್ ಎ ಸಿ ಸ್ಲೀಪರ್ ಸರ್ ಅಥವಾ ಸಿಟ್ಟಿಂಗ್ ಬಸ್ಸು ಇದೆ ಸರ್? ಓಕೆ. ಸೊ ಗುಲ್ಬರ್ಗ ಫೆಸಿಲಿಟಿ ಚೆನ್ನಾಗಿದೆ ಬಸ್ಗಳು. ಓಕೆ, 4 AC ಗಾಡಿಗಳು, ಮಿಕ್ಕಿದ್ದು ಎಲ್ಲ ಒಂದು 8 ಗಾಡಿ ನಾನ್ ಎ ಸಿ ಸ್ಲೀಪರು. ಓಕೆ. ಚಾರ್ಜಸ್ ಎಲ್ಲ ಆವ್ರೇಜ್ ಎಷ್ಟಿರುತ್ತೆ ಸರ್? ಅದೇ ಆ್ಯಪಲ್ಲಿ ಚೆಕ್ ಮಾಡ್ಕೋಬೇಕು. ಹಾಂ. ಅದು ಡೈಲಿ ಚೇಂಜ್ ಆಗುತ್ತಲ್ಲ, ವೀಕೆಂಡ್ ಎಲ್ಲ ಚೇಂಜ್ ಆಗುತ್ತೆ. ಹಾಂ, ಅದು ಮಿಕ್ಕಿದೆಲ್ಲ ನಾನು ಆ್ಯಪಲ್ಲಿ ನೋಡ್ಕೋಬೇಕು. ಹಾಂ. ಮತ್ತು ಫೆಸಿಲಿಟೀಸ್ ಎಲ್ಲ ಏನಿದೆ ಸರ್ ಯೂಶ್ವಲ್ ನಿಮ್ಮ ಗಾಡಿನಲ್ಲಿ? ಓಕೆ. ಹಾಂ. ಪಿಲ್ಲೋ ಬ್ಲಾಂಕೆಟ್ ಎಲ್ಲ ಇದೆ. ಗಾಡಿ ಇನ್ನೇನು ಇನ್ಸ್ಪೆಕ್ಷನ್ ಆಗಿ ಹೋಗೋದು ನೀಟಾಗಿ? ಗಾಡಿ ಅಲ್ಲಿ ತನಕ ಇದು ಅಲೋ ಮಾಡಲ್ಲ? ಹೌದಾ? ಸೊ ಇನ್ಸ್ಪೆಕ್ಷನ್ ಆಗಿನೇ ಗಾಡಿ ಹೋಗೋದು. ಓಕೆ. ಮತ್ತು ಇದು ಈಗ ನಿಮ್ಮದು ರೂಟಿಂಗಲ್ಲಿ ಇದು ಫುಡ್ಡಿಗೆ ಅಥವಾ ಬ್ರೇಕ್ ಅಂದರೆ ಎಲ್ಲಿ ಕೊಡ್ತೀರಾ ಸರ್ ಯೂಶ್ವಲ್ ಆಗಿ? ಹಾಂ, ತುಮಕೂರು ಹತ್ರ ಇದೆ ಅಂತ ಏನೋ ಒಂದು. ಹಾಂ. ಚಿತ್ರದುರ್ಗ. ಮತ್ತು ಪ್ಯಾಸೆಂಜರ್ ಏನಾದ್ರು ಕೇಳಿದ್ರೆ ಲೀವ್ ರಜೆ ಇದು ಕೊಡ್ತೀರಾ, ಏನು ಸ್ಟಾಪ್ ಮಾಡ್ತೀರಾ? ಹಾಂ. ಅದು ಬಿಟ್ಕೊಂಡು ಮುಂದೆ ಎಲ್ಲಿಗೆ ಅದೇ ಬಂದ್ರೆ ಅವಾಗ ಮಾರ್ಚಾಡ್ಕೊಂಡು ಅದೇ ಯಾರು ರಿಕ್ವೆಸ್ಟ್ ಮಾಡಿದ್ರೆ ಬೇಕು ಅಂದರೆ ಇದು ಮಾಡ್ತೀರಾ? ಓಕೆ. ಎಲ್ಲರ ಪಂಪ್ ಇದ್ದಲ್ಲಿ. ಓಕೆ. ಸೊ ಇದೇ ಗಾಡಿ ನಿಮಗೆ ಎಷ್ಟು ಟೈಮ್ ಆಯ್ತು ಸರ್ ನೀವು ಓಡಿಸೋದು? ನಿಮ್ಮ ಹ್ಯಾಂಡಲ್ಲಿ ಎಷ್ಟು ಟೈಮಿಂದ ಇದೆ? ಅಲ್ಲ, ನೀವೇ ಹ್ಯಾಂಡಲ್ ಮಾಡ್ತೀರಿ ಈ ಗಾಡಿನ? 1 ವರ್ಷದಿಂದ ನಿಮ್ಮ ಕೈಯಲ್ಲೇ ಇದೆ. ಯಾಕೆಂದ್ರೆ ಇಲ್ಲಿ ಹಾರ ಎಲ್ಲ ಹಾಕಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ. ಅದು ಇವ್ರದ್ದು ಬಸವೇಶ್ ಇವ್ರದ್ದು ಹಾಕಿದ್ದೀರಾ, ಬಸವಣ್ಣ ಅಲ್ಲ? ಮತ್ತು ಇದೆಲ್ಲ ಏನು ಸರ್ ಇದು ನೀವೇ ಇದು ಮಾಡ್ಕೊಂಡಿದ್ದೀರಾ ಲೈಟಿಂಗ್ಸು? ಮತ್ತು ಇದೆಲ್ಲ ಏನು ಅಂದರೆ ತೊಗೊಂಡಿರೋದೇ ಏನು ಸರ್ ಮನೆಗೆ? ಓಕೆ. ಮತ್ತು ಸರ್ ಇದು ಸ್ವಿಚಸ್ ಅದು ಮೈಕ್ ಬಗ್ಗೆ ಹೇಳ್ಬೋದಾ? ಕ್ಯಾಮ್ರಾ ಅಂದರೆ ನಾವು ನೀವೇನಾದ್ರು ಮೈಕ್ ಅಲ್ಲಿದೆ ಅಲ್ಲ ಇಲ್ಲಿ, ಅದು ನಾವು ನಿಂತ್ಕೊಂಡ್ರೆ ಅಲ್ಲಿ ಒದಗ್ತದೆ ಸರ್. ಓಕೆ. ಸೊ ಅಲರ್ಟ್ ಆಗುತ್ತೆ ನಿಮಗೆ? ಓಕೆ. ಸೊ ಅದ್ರಲ್ಲಿ ನಿಮ್ಗೆ ಅವೇರ್ನೆಸ್ ಇರುತ್ತೆ, ನಿದ್ದೆ ಮಾಡಿದ್ರೆ ಅದು ಸೌಂಡ್ ಬರುತ್ತೆ. ಸೊ ನೀವು ಇದು ಕೊಡ್ತೇವೆ ಅದೆಲ್ಲ ರೆಕಾರ್ಡ್ ಮಾಡ್ಕೊತೀವಿ. ಓಕೆ. ಮತ್ತು ಯಾವ್ಯಾವ ಆ್ಯಪಲ್ಲಿ ಬುಕ್ ಮಾಡ್ಬೋದು ಸರ್? ಡಿಸ್ಕೌಂಟ್ ಎಲ್ಲ ಸೇಮ್ ಅಲ್ಲ ಸರ್? ಡಿಸ್ಕೌಂಟು? ಹಾಂ. ಸರ್ ಫೆಸಿಲಿಟೀಸ್ ತೋರಿಸ್ಬೋದಾ? ಬನ್ನಿ ಸರ್. ಸೊ ನಾನು ಮುಂಚೆನೇ ಹೇಳಿದಾಗ ಇದು ಬ್ಯಾಂಗ್ಳೂರ್ ಟು ಗುಲ್ಬರ್ಗ ಹೋಗುವಂಥ ಬಸ್ಸು, ನಾನ್ ಎ ಸಿ ಸ್ಲೀಪರ್ ಬಸ್ಸು. ಈಗ ನಾನು ಸೀಟ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿದೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು, ತುಂಬ ನೀಟಾಗಿದೆ ಬಸ್ ಮಾತ್ರ. ಹಾಗೆ ಇದು ಡಬಲ್ ಸೈಡು. ಸೊ ಡಬಲ್ ಸೈಡ್ ನೋಡಿ ಇದು. ಗಾಡಿ ಫುಲ್ ಇನ್ಸ್ಪೆಕ್ಷನ್ ಆಗಿನೇ ಇಲ್ಲಿಂದ ಬಿಡೋದು ಅವರು. ಅಲ್ಲಿ ತನಕ ಅವರು ಹೋಗೋದಕ್ಕೆ ಅಲೋ ಇರಲ್ಲ. ನೀವು ನೋಡ್ಬೋದು ಇಲ್ಲಿ ಸ್ಲಿಪ್ಪರ್ಸ್ ಇಡಲಿಕ್ಕೆ ಅಥವಾ ಏನಾದ್ರು ಬ್ಯಾಗ್ ಇಡಲಿಕ್ಕೆ ನೀಟಾಗಿ ಫೆಸಿಲಿಟೀಸ್ ಮಾಡಿದ್ದಾರೆ. ತುಂಬ ಕಂಫರ್ಟ್ ಆಗಿದೆ. ಹಾಗೆ ಸೀಟ್ಸ್ ಎಲ್ಲ ನೋಡಿ ಎಷ್ಟು ನೀಟಾಗಿದೆ. ಮತ್ತು ಹೊರಗ್ಲಿಕ್ಕೆ ಕೂಡ ಫೆಸಿಲಿಟೀಸ್ ಇದೆ. ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ, ಮೊಬೈಲ್ ಇಡ್ಲಿಕ್ಕೆ ಕೂಡ ಫೆಸಿಲಿಟಿ ಮಾಡಿದ್ದಾರೆ. ಸೊ ಓವರಾಲ್ ಗಾಡಿ ಚೆನ್ನಾಗಿದೆ. ಸೊ ನಾನು ಅವ್ರ ಹತ್ರನೇ ಇನ್ಫಾರ್ಮೇಷನ್ ತೊಗೊಳ್ಳೋಣ. ನಾನು ಇನ್ನೊಬ್ಬರು ಡ್ರೈವರ್ನ ಕೂಡ ಮಾತಾಡಿಸ್ತೀನಿ. ಸರ್ ಇದು ಪ್ಯಾಸೆಂಜರ್ ಕೆಪಾಸಿಟಿ ಏನು ಸರ್ ಇದು? 36. ಫೆಸಿಲಿಟೀಸ್ ಎಲ್ಲ ನೀಟಾಗಿದೆ ಅಲ್ಲ ಸರ್ ಗಾಡಿದು? ಓಕೆ. ಯೂಶಲಾಗಿ ಫುಲ್ ಆಗುತ್ತೆ ಸರ್ ಗಾಡಿ? ಓಕೆ ಸರ್. ಥ್ಯಾಂಕ್ ಯು ಸರ್. ಸೊ ಓವರಾಲ್ ಫೆಸಿಲಿಟೀಸ್ ಗುಲ್ಬರ್ಗಾಗೆ ಚೆನ್ನಾಗಿದೆ. ಅವ್ರು ಮುಂಚೆನೇ ಹೇಳಿದಾಗೆ 12 ಬಸ್ ಇದೆ ಬ್ಯಾಂಗ್ಳೂರ್ ಟು ಗುಲ್ಬರ್ಗ. ಅದರಲ್ಲಿ 4 AC ಬಸ್ಗಳು, ಮಿಕ್ಕಿದ್ದು ರಿಮೈನಿಂಗ್ 8 ಬಸ್ಸು ನಾನ್ AC ಬಸ್ಗಳು. ಸೊ ಫೆಸಿಲಿಟೀಸ್ ಚೆನ್ನಾಗಿದೆ. ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಆಗೋದಂದ್ರೆ ಇದು ಮಾಡ್ತೀನಿ.